ಸಿಲಿಕಾನ್ ಸಿಟಿಯಲ್ಲಿ ಯುಗಾದಿ ಸಂಭ್ರಮ ಕಳೆಗಟ್ಟಿತ್ತು. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದ್ವು. ಭಕ್ತರು ಸಂಭ್ರಮದಿಂದ ಭಕ್ತಿ ಭಾವ ಅರ್ಪಿಸಿದ್ರು. ಇತ್ತ ಬೆಲೆ ಏರಿಕೆ ನಡುವೆಯೂ ಹಬ್ಬದ ಶಾಪಿಂಗ್ ಜೋರಾಗಿತ್ತು. ಎಲ್ಲೆಡೆ ಯುಗಾದಿ ಹಬ್ಬದ ಸಡಗರ. ದೇವರಿಗೆ ವಿಶೇಷ ಅಲಂಕಾರ. ದೇವಸ್ಥಾನಗಳಲ್ಲಿ ಭಕ್ತರ ಸಾಲು. ಸಿಲಿಕಾನ್ ಸಿಟಿ ಜನರು ಯುಗಾದಿ ಹಬ್ಬವನ್ನ ಸಡಗರದಿಂದ ಆಚರಿಸಿದ್ರು. ಸಿಲಿಕಾನ್ ಸಿಟಿಯಲ್ಲಿ ಕಳೆಗಟ್ಟಿದ ಯುಗಾದಿ ಸಂಭ್ರಮ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಹರಿದು ಬಂದ ಭಕ್ತರ ದಂಡು. ನಗರದ ಪ್ರಮುಖ ದೇವಸ್ಥಾನಗಳಾದ ಗವಿ ಗಂಗಾಧರ, ಕಾಡುಮಲ್ಲೇಶ್ವರ, ಬನಶಂಕರಿ, ಕೋಟೆ ವೆಂಕಟೇಶ್ವರ, ಬಂಡಿಕಾಳಮ್ಮ, ಮಹಾಲಕ್ಷ್ಮಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಜರುಗಿದ್ವು. ಬೆಳಗ್ಗೆ 6 ಗಂಟೆಯಿಂದಲೇ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಪುಷ್ಪಾಭಿಷೇಕ, ಮಹಾಭಿಷೇಕ ಮಾಡಿದ್ರು. ನೂರಾರು ಭಕ್ತರು ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನ ಪಡೆದು ಪುನೀತರಾದ್ರು. ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಬೇವು ಬೆಲ್ಲ ಹಾಗೂ ಪ್ರಸಾದ ವಿತರಣೆ ಮಾಡಿದ್ರು. ತುಂಬಾ ಪಾಸಿಟಿವ್ ವೈಬ್ಸ್ ಇದೆ. ತುಂಬಾ ಖುಷಿ ಆಗತ್ತೆ. ಒಳಗಡೆ ಬರ್ತಾ ಇದ್ದಂಗೆನೆ ತುಂಬಾ ಖುಷಿ ಆಗತ್ತೆ. ಅಮ್ಮನ ನೋಡಕ್ಕೆ ತುಂಬಾ ಖುಷಿ ಆಗತ್ತೆ. ಹಬ್ಬದ ಖರೀದಿ ಭರಾಟೆ. ಮಾರ್ಕೆಟ್ನಲ್ಲಿ ಜನವೋ ಜನ. ಇನ್ನು ಯುಗಾದಿ ಹಬ್ಬಕ್ಕೆ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿತ್ತು. ನಗರದ ಕೆಆರ್ ಮಾರ್ಕೆಟ್ ಜನರಿಂದ ತುಂಬಿ ತುಳುಕ್ತಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದ್ರಿಂದ ಸುತ್ತಮುತ್ತಲ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೂ ಹಣ್ಣಿನ ಬೆಲೆ ಏರಿಕೆಯಾದ್ರೂ ಖರೀದಿಯಲ್ಲಿ ಗ್ರಾಹಕರು ಬ್ಯುಸಿಯಾಗಿದ್ರು. ಬೆಲೆ ಎಷ್ಟೇ ಹೆಚ್ಚಾದ್ರೂ ಗ್ರಾಹಕರು ಮಾತ್ರ ಖರೀದಿ ಭರಾಟೆಯಲ್ಲಿ ತೊಡಗಿದ್ರು. ಬೀನ್ಸ್ ರೇಟ್ ಆಗಿದೆ, ಕ್ಯಾರೆಟ್ ರೇಟ್ ಆಗಿದೆ, ಹೂವು ಅಂತೂ 500 ಇದೆ. ಹೇಗೆ ತಗೊಳ್ಳೋದಂದ್ರೆ ತಗೊಳ್ಳೇಬೇಕು, ಹಬ್ಬ ಮಾಡಲೇಬೇಕಲ್ಲ. ಒಂದೊಂದು ಕೆಜಿ ತಗೊಂಡೋಗಿ ಬಂದವರೆಲ್ಲ ಅರ್ಧ ಕೆಜಿ ತಗೊಳ್ತಾ ಇದ್ದಾರೆ. ಹಿಂದೂ ಪಂಚಾಂಗದ ಹೊಸ ವರ್ಷ ಅಂದ್ರೆ ಅದು ಯುಗಾದಿ. ಈ ನವ ಸಂವತ್ಸರವನ್ನ ಬೆಂಗಳೂರಿಗರು ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ದೇಗುಲಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹಬ್ಬ ಆಚರಿಸಿದ್ದಾರೆ. ಪೂರ್ಣಿಮಾ, TV9 ಬೆಂಗಳೂರು.